ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ 30ರಂದು ತಿರುಪತಿ ತಿಮ್ಮಪ್ಪನ ವೈಕುಂಠ ದ್ವಾರ ದರ್ಶನ ನಡೆಯಲಿದೆ. ಡಿಸೆಂಬರ್ 30ನೇ ತಾರೀಕಿನಿಂದ ಮುಂದಿನ ವರ್ಷ ಅಂದರೆ 2026 ಜನವರಿ 8ರವರೆಗೂ ಕೂಡ ವೈಕುಂಠ ದ್ವಾರ ದರ್ಶನ ನಡೆಯಲಿದೆ. ಆದರೆ ಕಳೆದ ವರ್ಷ ಆಫ್ಲೈನ್ ಟೋಕನ್ಗಳಿಂದಾಗಿ ಕಾಲ್ತುಳಿತ, ಜೀವಹಾನಿ ಸಂಭವಿಸಿತ್ತು. ಹೀಗಾಗಿ ಈ ಬಾರಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ. ತಿರುಮಲ ಅನ್ನಮಯ ಭವನದಲ್ಲಿ ಟಿಟಿಡಿ ಟ್ರಸ್ಟಿಗಳ ಮಂಡಳಿ ತುರ್ತು ಸಭೆಯನ್ನು ನಡೆಸಿತು. ಸಭೆಯಲ್ಲಿ ಭಕ್ತರ ಸುರಕ್ಷತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸಿಎಂ ನೀಡಿರೋ ಸೂಚನೆಯಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯಂದು ವೈಕುಂಠ ದ್ವಾರ ದರ್ಶನ 10 ದಿನಗಳ ಕಾಲ ಮುಂದುವರೆಯಲಿದೆ. ಕಳೆದ ಬಾರಿ ಕಾಲ್ತುಳಿತದಿಂದ ಸಾವು ನೋವು ಸಂಭವಿಸಿತ್ತು. ಹೀಗಾಗಿ ಈ ಬಾರಿ ಟಿಟಿಡಿ ಕೆಲ ನಿಯಮಗಳನ್ನು ಜಾರಿಗೆ ತಂದಿದೆ. ಅದು ಕೂಡ ಭಕ್ತರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು. ಅದೇನಪ್ಪ ಅಂತಂದರೆ 3 ದಿನಗಳ ಕಾಲ ಈ ಟಿಕೆಟ್ ಹೊಂದಿದವರಿಗೆ ಮಾತ್ರ ದರ್ಶನ ಭಾಗ್ಯ ಸಿಗುತ್ತೆ. ಯಾರಪ್ಪ ಅವರೆಲ್ಲ? ಹಾಗಿದ್ರೆ ಆ ಟಿಕೆಟ್ ಯಾವುದು, ಯಾರೆಲ್ಲ ದರ್ಶನ ಮಾಡಬಹುದು ಅಂತ ನೋಡೋದಾದರೆ, ಮೊದಲು 3 ದಿನ ಅಂದರೆ ಡಿಸೆಂಬರ್ 30ರಂದು ವೈಕುಂಠ ಏಕಾದಶಿ, ಇನ್ನು 31 ದ್ವಾದಶಿ ಇದೆ, ಜೊತೆಗೆ ಜನವರಿ 1 ಹೊಸ ವರ್ಷ. ಹೀಗಾಗಿ ಭಕ್ತರ ಸಂಖ್ಯೆ ತುಂಬ ಹೆಚ್ಚಾಗಿರುತ್ತೆ. ಈ 3 ದಿನ ವೈಕುಂಠ ದ್ವಾರ ದರ್ಶನಕ್ಕೆ ಸರ್ವ ದರ್ಶನ ಟೋಕನ್ಗಳನ್ನು ಆನ್ಲೈನ್ EDIP ಅಂದರೆ ಎಲೆಕ್ಟ್ರಾನಿಕ್ ಡಿಪ್ ಮೂಲಕ ಮಾತ್ರ ನೀಡಲಾಗುತ್ತೆ. ಈ ಟೋಕನ್ಗಳನ್ನು ಹೊಂದಿರುವವರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಈ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಆಫ್ಲೈನ್ ಟಿಕೆಟ್ಗಳು ಸಿಗೋದಿಲ್ಲ. ಈ ಹಿಂದೆ ತಿರುಪತಿಯಲ್ಲಿ ಆಫ್ಲೈನ್ ಕೌಂಟರ್ಗಳಲ್ಲಿ ಸಂಭವಿಸ್ತಾ ಇದ್ದ ಕಾಲ್ತುಳಿತದ ಘಟನೆಗಳನ್ನು ತಪ್ಪಿಸೋಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು 3 ದಿನಗಳು ಕೆಲವು ವಿಶೇಷ ಟಿಕೆಟ್ಗಳಿರ್ತಿದ್ವು ಈ ಮುಂಚೆ. ಆ ವಿಶೇಷ ಟಿಕೆಟ್ಗಳು ಕೂಡ ಈ 3 ದಿನಗಳ ಕಾಲ ರದ್ದುಗೊಳಿಸಲಾಗುತ್ತೆ. ಅವು ಯಾವಪ್ಪ ಅಂದರೆ 300 ರೂಪಾಯಿಯ ವಿಶೇಷ ಪ್ರವೇಶದ ದರ್ಶನ ಟಿಕೆಟ್, ಶ್ರೀವಾಣಿ ಟಿಕೆಟ್, ಎಲ್ಲ ಸೇವೆ ಜೊತೆಗೆ VIP ಬ್ರೇಕ್ ದರ್ಶನಗಳನ್ನು ಕೂಡ ಸಂಪೂರ್ಣವಾಗಿ ರದ್ದುಗೊಳಿಸಲಾಗುತ್ತೆ. ಇನ್ನು ಇದೇ ವೇಳೆ ಯಾವುದೇ ಶಿಫಾರಸು ಪತ್ರಗಳನ್ನು ಸಹ ಸ್ವೀಕರಿಸೋದಿಲ್ಲ. ಖುದ್ದಾಗಿ ಬರುವಂಥ ಪ್ರೋಟೋಕಾಲ್ VIPಗಳಿಗೆ ಮಾತ್ರ ಅವಕಾಶ ಇರುತ್ತೆ ಅಂತ ಟಿಟಿಡಿ ತಿಳಿಸಿದೆ. ಇನ್ನು ಜನವರಿ 2ರಿಂದ 8ನೇ ತಾರೀಕಿನವರೆಗೂ ಅಂದರೆ 1 ವಾರದವರೆಗೆ ಯಾವುದೇ ಟಿಕೆಟ್ ಅಥವಾ ಟೋಕನ್ ಇಲ್ಲದೆ ತಿರುಮಲಕ್ಕೆ ನೇರವಾಗಿ ಬರೋ ಸಾಮಾನ್ಯ ಭಕ್ತರಿಗೆ ಎಂದಿನಂತೆ ಸರ್ವ ದರ್ಶನವನ್ನು ನೀಡಲಾಗುತ್ತೆ. ಈ ದಿನಗಳಲ್ಲಿ ದಿನಕ್ಕೆ 15,000 ರೂಪಾಯಿ, ದಿನಕ್ಕೆ 15,000 ರೂಪಾಯಿಯಂತೆ 300 ವಿಶೇಷ ಪ್ರವೇಶ ದರ್ಶನದ ಟಿಕೆಟ್ ಮತ್ತು ದಿನಕ್ಕೆ 1,000 ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ರಿಲೀಸನ್ನು ಮಾಡ್ತಾರೆ. ಇದಿಷ್ಟೇ ಅಲ್ಲ, 10 ದಿನಗಳಲ್ಲಿ ಒಟ್ಟು 182 ಗಂಟೆಗಳ ದರ್ಶನದ ಸಮಯ ಇದೆ. ಅದರಲ್ಲಿ 164 ಗಂಟೆಗಳನ್ನು ಸಾಮಾನ್ಯ ಭಕ್ತರಿಗಾಗಿ ನಿಗದಿಪಡಿಸಲಾಗಿದೆ ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ನವೆಂಬರ್ 27ರಿಂದ ಡಿಸೆಂಬರ್ 1ರವರೆಗೆ ಟಿಟಿಡಿ ಅಧಿಕೃತ ವೆಬ್ಸೈಟ್, ಮೊಬೈಲ್ ಅಪ್ಲಿಕೇಶನ್ ಮತ್ತು ವಾಟ್ಸಪ್ ಮೂಲಕ ನೀವೆಲ್ಲ EDIP ನೋಂದಣಿ ಮಾಡಬಹುದು. ತೆಲುಗು, ಇಂಗ್ಲಿಷ್, ಹಿಂದಿ, ತಮಿಳು ಇಷ್ಟೇ ಅಲ್ಲ, ನಮ್ಮ ಕನ್ನಡ ಭಾಷೆಗಳಲ್ಲೂ ಸಹ EDIP ನೋಂದಣಿಗೆ ಅವಕಾಶ ಇದೆ ವೀಕ್ಷಕರೇ. ಜನವರಿ 6, 7 ಮತ್ತು 8ನೇ ತಾರೀಕಿನಂದು ತಿರುಪತಿ ತಿರುಮಲದ ಸ್ಥಳೀಯರಿಗೆ ಹಾಗೂ ಮೊದಲು ಬಂದವರಿಗೆ ಆದ್ಯತೆ ಆಧಾರದ ಮೇಲೆ ಪ್ರತಿದಿನ 5,000 ಟೋಕನ್ಗಳನ್ನು ಆನ್ಲೈನ್ನಲ್ಲಿ ನೀಡಲಾಗುತ್ತೆ ಎಂಬ ಮಾಹಿತಿ ಇದೀಗ ಲಭ್ಯವಾಗಿದೆ. ಭಕ್ತರು ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ನೋಂದಾಯಿಸಿಕೊಂಡು ಸುಸೂತ್ರವಾಗಿ ದರ್ಶನವನ್ನು ಪಡೆಯಲಿ. ವೈಕುಂಠ ಏಕಾದಶಿ ವೇಳೆ ಆನ್ಲೈನ್ ಟಿಕೆಟ್ ಪಡೆದು ಸುರಕ್ಷಿತವಾಗಿ ದರ್ಶನ ಮಾಡಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ 30ರಂದು ತಿರುಪತಿ ತಿಮ್ಮಪ್ಪನ ವೈಕುಂಠ ದ್ವಾರ ದರ್ಶನ ನಡೆಯಲಿದೆ. ಡಿಸೆಂಬರ್ 30ನೇ ತಾರೀಕಿನಿಂದ ಮುಂದಿನ ವರ್ಷ ಅಂದರೆ 2026 ಜನವರಿ 8ರವರೆಗೂ ಕೂಡ ವೈಕುಂಠ ದ್ವಾರ ದರ್ಶನ ನಡೆಯಲಿದೆ. ಆದರೆ
ಕಳೆದ ವರ್ಷ ಆಫ್ಲೈನ್ ಟೋಕನ್ಗಳಿಂದಾಗಿ ಕಾಲ್ತುಳಿತ, ಜೀವಹಾನಿ ಸಂಭವಿಸಿತ್ತು. ಹೀಗಾಗಿ ಈ ಬಾರಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ. ತಿರುಮಲ ಅನ್ನಮಯ ಭವನದಲ್ಲಿ ಟಿಟಿಡಿ ಟ್ರಸ್ಟಿಗಳ ಮಂಡಳಿ ತುರ್ತು ಸಭೆಯನ್ನ ನಡೆಸಿತು. ಸಭೆಯಲ್ಲಿ ಭಕ್ತರ ಸುರಕ್ಷತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸಿಎಂ ನೀಡಿರೋ ಸೂಚನೆಯಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯಂದು ವೈಕುಂಠ ದ್ವಾರ ದರ್ಶನ 10 ದಿನಗಳ ಕಾಲ ಮುಂದುವರೆಯಲಿದೆ. ಕಳೆದ ಬಾರಿ ಕಾಲ್ತುಳಿತದಿಂದ ಸಾವು ನೋವು ಸಂಭವಿಸಿತ್ತು. ಹೀಗಾಗಿ ಈ ಬಾರಿ ಟಿಟಿಡಿ ಕೆಲ ನಿಯಮಗಳನ್ನು ಜಾರಿಗೆ ತಂದಿದೆ. ಅದು ಕೂಡ ಭಕ್ತರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು. ಅದೇನಪ್ಪ ಅಂತಂದರೆ 3 ದಿನಗಳ ಕಾಲ ಈ ಟಿಕೆಟ್ ಹೊಂದಿದವರಿಗೆ ಮಾತ್ರ ದರ್ಶನ ಭಾಗ್ಯ ಸಿಗುತ್ತೆ. ಯಾರಪ್ಪ ಅವರೆಲ್ಲ? ಹಾಗಿದ್ರೆ ಆ ಟಿಕೆಟ್ ಯಾವುದು, ಯಾರೆಲ್ಲ ದರ್ಶನ ಮಾಡಬಹುದು ಅಂತ ನೋಡೋದಾದರೆ, ಮೊದಲು 3 ದಿನ ಅಂದರೆ ಡಿಸೆಂಬರ್ 30ರಂದು ವೈಕುಂಠ ಏಕಾದಶಿ, ಇನ್ನು 31 ದ್ವಾದಶಿ ಇದೆ, ಜೊತೆಗೆ ಜನವರಿ 1 ಹೊಸ ವರ್ಷ. ಹೀಗಾಗಿ ಭಕ್ತರ ಸಂಖ್ಯೆ ತುಂಬ ಹೆಚ್ಚಾಗಿರುತ್ತೆ. ಈ 3 ದಿನ ವೈಕುಂಠ ದ್ವಾರ ದರ್ಶನಕ್ಕೆ ಸರ್ವ ದರ್ಶನ ಟೋಕನ್ಗಳನ್ನು ಆನ್ಲೈನ್ EDIP ಅಂದರೆ ಎಲೆಕ್ಟ್ರಾನಿಕ್ ಡಿಪ್ ಮೂಲಕ ಮಾತ್ರ ನೀಡಲಾಗುತ್ತೆ. ಈ ಟೋಕನ್ಗಳನ್ನು ಹೊಂದಿರುವವರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಈ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಆಫ್ಲೈನ್ ಟಿಕೆಟ್ಗಳು ಸಿಗೋದಿಲ್ಲ. ಈ ಹಿಂದೆ ತಿರುಪತಿಯಲ್ಲಿ ಆಫ್ಲೈನ್ ಕೌಂಟರ್ಗಳಲ್ಲಿ ಸಂಭವಿಸ್ತಾ ಇದ್ದ ಕಾಲ್ತುಳಿತದ ಘಟನೆಗಳನ್ನು ತಪ್ಪಿಸೋಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು 3 ದಿನಗಳು ಕೆಲವು ವಿಶೇಷ ಟಿಕೆಟ್ಗಳಿರ್ತಿದ್ವು ಈ ಮುಂಚೆ. ಆ ವಿಶೇಷ ಟಿಕೆಟ್ಗಳು ಕೂಡ ಈ 3 ದಿನಗಳ ಕಾಲ ರದ್ದುಗೊಳಿಸಲಾಗುತ್ತೆ. ಅವು ಯಾವಪ್ಪ ಅಂದರೆ 300 ರೂಪಾಯಿಯ ವಿಶೇಷ ಪ್ರವೇಶದ ದರ್ಶನ ಟಿಕೆಟ್, ಶ್ರೀವಾಣಿ ಟಿಕೆಟ್, ಎಲ್ಲ ಸೇವೆ ಜೊತೆಗೆ VIP ಬ್ರೇಕ್ ದರ್ಶನಗಳನ್ನು ಕೂಡ ಸಂಪೂರ್ಣವಾಗಿ ರದ್ದುಗೊಳಿಸಲಾಗುತ್ತೆ. ಇನ್ನು ಇದೇ ವೇಳೆ ಯಾವುದೇ ಶಿಫಾರಸು ಪತ್ರಗಳನ್ನು ಸಹ ಸ್ವೀಕರಿಸೋದಿಲ್ಲ. ಖುದ್ದಾಗಿ ಬರುವಂಥ ಪ್ರೋಟೋಕಾಲ್ VIPಗಳಿಗೆ ಮಾತ್ರ ಅವಕಾಶ ಇರುತ್ತೆ ಅಂತ ಟಿಟಿಡಿ ತಿಳಿಸಿದೆ. ಇನ್ನು ಜನವರಿ 2ರಿಂದ 8ನೇ ತಾರೀಕಿನವರೆಗೂ ಅಂದರೆ 1 ವಾರದವರೆಗೆ ಯಾವುದೇ ಟಿಕೆಟ್ ಅಥವಾ ಟೋಕನ್ ಇಲ್ಲದೆ ತಿರುಮಲಕ್ಕೆ ನೇರವಾಗಿ ಬರೋ ಸಾಮಾನ್ಯ ಭಕ್ತರಿಗೆ ಎಂದಿನಂತೆ ಸರ್ವ ದರ್ಶನವನ್ನು ನೀಡಲಾಗುತ್ತೆ. ಈ ದಿನಗಳಲ್ಲಿ ದಿನಕ್ಕೆ 15,000 ರೂಪಾಯಿ, ದಿನಕ್ಕೆ 15,000 ರೂಪಾಯಿಯಂತೆ 300 ವಿಶೇಷ ಪ್ರವೇಶ ದರ್ಶನದ ಟಿಕೆಟ್ ಮತ್ತು ದಿನಕ್ಕೆ 1,000 ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ರಿಲೀಸನ್ನು ಮಾಡ್ತಾರೆ. ಇದಿಷ್ಟೇ ಅಲ್ಲ, 10 ದಿನಗಳಲ್ಲಿ ಒಟ್ಟು 182 ಗಂಟೆಗಳ ದರ್ಶನದ ಸಮಯ ಇದೆ. ಅದರಲ್ಲಿ 164 ಗಂಟೆಗಳನ್ನು ಸಾಮಾನ್ಯ ಭಕ್ತರಿಗಾಗಿ ನಿಗದಿಪಡಿಸಲಾಗಿದೆ ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ನವೆಂಬರ್ 27ರಿಂದ ಡಿಸೆಂಬರ್ 1ರವರೆಗೆ ಟಿಟಿಡಿ ಅಧಿಕೃತ ವೆಬ್ಸೈಟ್, ಮೊಬೈಲ್ ಅಪ್ಲಿಕೇಶನ್ ಮತ್ತು ವಾಟ್ಸಾಪ್ ಮೂಲಕ ನೀವೆಲ್ಲ EDIP ನೋಂದಣಿ ಮಾಡಬಹುದು. ತೆಲುಗು, ಇಂಗ್ಲಿಷ್, ಹಿಂದಿ, ತಮಿಳು ಇಷ್ಟೇ ಅಲ್ಲ, ನಮ್ಮ ಕನ್ನಡ ಭಾಷೆಗಳಲ್ಲೂ ಸಹ EDIP ನೋಂದಣಿಗೆ ಅವಕಾಶ ಇದೆ ವೀಕ್ಷಕರೇ. ಜನವರಿ 6, 7 ಮತ್ತು 8ನೇ ತಾರೀಕಿನಂದು ತಿರುಪತಿ ತಿರುಮಲದ ಸ್ಥಳೀಯರಿಗೆ ಹಾಗೂ ಮೊದಲು ಬಂದವರಿಗೆ ಆದ್ಯತೆ ಆಧಾರದ ಮೇಲೆ ಪ್ರತಿದಿನ 5,000 ಟೋಕನ್ಗಳನ್ನು ಆನ್ಲೈನ್ನಲ್ಲಿ ನೀಡಲಾಗುತ್ತೆ ಎಂಬ ಮಾಹಿತಿ ಇದೀಗ ಲಭ್ಯವಾಗಿದೆ. ಭಕ್ತರು ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ನೋಂದಾಯಿಸಿಕೊಂಡು ಸುಸೂತ್ರವಾಗಿ ದರ್ಶನವನ್ನು ಪಡೆಯಲಿ. ವೈಕುಂಠ ಏಕಾದಶಿ ವೇಳೆ ಆನ್ಲೈನ್ ಟಿಕೆಟ್ ಪಡೆದು ಸುರಕ್ಷಿತವಾಗಿ ದರ್ಶನ ಮಾಡಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.